ಹೊಸ ವಾರ ಅಂಡ್ ವಾರದ ಇಂಡಸ್ಟ್ರಿ ಅಪ್ಡೇಟ್ಸ್ಗೆ ನಿಮಗೆ ಸ್ವಾಗತ. ಈ ವಾರ ಫಿಲಂ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಯಾವೆಲ್ಲ ಸುದ್ದಿಗಳು ಸದ್ ಮಾಡ್ತಾ ಇದೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಹ್ಯಾಪಿ ಬಿಲೇಟೆಡ್ ಬರ್ಡೇ ವಿಶಸ್ ಟು ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ. 10 ವರ್ಷ ಕಳೆದು 11ನೇ ವರ್ಷ ಆದ್ರೂ ಕೂಡ ರಿಚರ್ಡ್ ಆಂಟೋನಿ ಸಿನಿಮಾದ ಬಗ್ಗೆ ಯಾವುದೇ ಅಪ್ಡೇಟ್ ಸಿಕ್ಕಿಲ್ಲ. ಎಸ್, ಉಳಿದವರು ಕಂಡಂತೆ ಸಿನಿಮಾ ರಿಲೀಸ್ ಆಗಿ 10 ವರ್ಷ ಕಳೆದು 11ನೇ ವರ್ಷ ಕೂಡ ಬಂತು. ಮೊನ್ನೆ ರಕ್ಷಿತ್ ಶೆಟ್ಟಿ ಅವರ ಬರ್ಡೇ ಕೂಡ ಆಯ್ತು. ಆದ್ರೆ ರಿಚರ್ಡ್ ಆಂಟೋನಿ ಸಿನಿಮಾದ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಇನ್ನೂ ಸಿಕ್ಕಿಲ್ಲ. ಹೊಂಬಾಳೆ ಫಿಲ್ಮ್ಸ್ ಕೂಡ ಜಸ್ಟ್ ಹ್ಯಾಪಿ ಬರ್ಡೇ ಅಂತ ಒಂದು ಪೋಸ್ಟರ್ ಹಾಕಿ ಸುಮ್ಮನೆ ಆದ್ರು. ಆದ್ರೆ ಇನ್ಸೈಡ್ ನ್ಯೂಸ್ ಪ್ರಕಾರ ಈ ವರ್ಷನೇ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಹಾಗೂ ಮುಂದಿನ ವರ್ಷದ ಹೊತ್ತಿಗೆ ಸಿನಿಮಾ ರಿಲೀಸ್ ಆಗ್ಬೋದು ಅಂತ ಇದೆ. ಇದನ್ನೇ ರಕ್ಷಿತ್ ಶೆಟ್ಟಿ ಅವರ ಸ್ನೇಹಿತ ಪ್ರಮೋದ್ ಶೆಟ್ಟಿ ಅವರು ಕೂಡ ಹೇಳಿರೋದು. ಈ ಅಪ್ಡೇಟ್ಸ್ ಬಗ್ಗೆ ರಕ್ಷಿತ್ ಶೆಟ್ಟಿ ಅವರಂತೂ ಖುದ್ದಾಗಿ ಸಿಕ್ಕಿ ಹೇಳೋಲ್ಲ, ಹಾಗಾಗಿ ಕಾಲನೇ ಉತ್ತರಿಸಬೇಕು. ಅನೌನ್ಸ್ಮೆಂಟ್ಸ್. ಕನ್ನಡ ಚಿತ್ರರಂಗದ ರಿಯಲ್ ಟ್ರೆಂಡ್ ಸೆಟರ್ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮುಂದಿನ ಸಿನಿಮಾದ ಟೈಟಲ್ ಭಾರ್ಗವ. ಇದು ನಾಗಣ್ಣ ಅವರ ನಿರ್ದೇಶನದಲ್ಲಿ ಮೂಡ್ ಬರ್ತಾ ಇದೆ. ಸಿನಿಮಾದ ಮುಹೂರ್ತ ಪೂಜೆ ಕೂಡ ಸೈಲೆಂಟ್ ಆಗಿ ನೆರವೇರಿದೆ. ಸಿನಿಮಾದ ಶೂಟಿಂಗ್ ಇದೇ ತಿಂಗಳು 23ರಿಂದ ಪ್ರಾರಂಭ ಆಗುತ್ತೆ ಅಂತ ಡೈರೆಕ್ಟರ್ ನಾಗಣ್ಣ ಹೇಳ್ಕೊಂಡಿದ್ದಾರೆ. ಸಿನಿಮಾಗೆ ನಾಯಕಿಯಾಗಿ ಇಬ್ಬನಿ ತಬ್ಬಿದ ಎಳೆಯಲಿ ಖ್ಯಾತಿಯ ಅಂಕಿತಾ ಅಮರ್ ಆಯ್ಕೆಯಾಗಿದ್ದಾರೆ. ಸಿನಿಮಾದ ಜಾನರ್ ಯಾವುದು, ಯಾವ ರೀತಿ ಇದೆ ಅಂತ ಕಾದ್ ನೋಡ್ಬೇಕಾಗಿದ್ದು, ಉಪ್ಪಿ ಅವರಿಂದ ಒಂದು ಸ್ಟ್ರಾಂಗ್ ಕಂಬ್ಯಾಕ್ ಆಗಿ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸಿನಿಮಾ ರಂಗವನ್ನ ತೊರೆದು ರಾಜಕೀಯಕ್ಕೆ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ರು. ಆದ್ರೆ ಸಾಹೋ ಡೈರೆಕ್ಟರ್ ಸುಜಿತ್ಗೆ ಕಾಲ್ ಶೀಟ್ ಕೊಟ್ಟು ಓಜಿ ಸಿನಿಮಾ ಮಾಡೋದಕ್ಕೆ ರೆಡಿ ಆಗಿದ್ರು. ಅದಾಗ್ಲೇ ಶೂಟಿಂಗ್ ಸ್ಟಾರ್ಟ್ ಆಗಿ ತುಂಬಾ ಟೈಮ್ ಆಯ್ತು. ಸಿನಿಮಾ ರಿಲೀಸ್ ಡೇಟ್ ಕೂಡ ತುಂಬಾ ದಿನಗಳಿಂದ ಪೋಸ್ಟ್ಪೋನ್ ಆಗಿದೆ. ಒಂದೆರಡು ಸರಿ ಅಲ್ಲ, ಸುಮಾರು 12 ಸಲ ಪೋಸ್ಟ್ಪೋನ್ ಆಗಿದೆ. ಇದು ಒಂಥರ ರೆಕಾರ್ಡ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಆದ್ರೆ ಈಗ ಬಂದಿರುವಂತಹ ಹೊಸ ಅನೌನ್ಸ್ಮೆಂಟ್ ಪ್ರಕಾರ ಪವನ್ ಕಲ್ಯಾಣ್ ರವರ ಭಾಗದ ಚಿತ್ರೀಕರಣ ಸಂಪೂರ್ಣವಾಗಿ ಪೂರ್ಣಗೊಂಡಿದ್ದು ಸಿನಿಮಾ ಸೆಪ್ಟೆಂಬರ್ 25ಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ ಅಂತ ಫಿಲಂ ಟೀಮ್ ಹೇಳ್ಕೊಂಡಿದೆ. ಈ ಅನೌನ್ಸ್ಮೆಂಟ್ ನಿಜವಾಗಿದ್ದ ಹೋದಲ್ಲಿ ಸಾಕಷ್ಟು ವರ್ಷಗಳ ನಂತರ ಜನಸೇನಾನಿಯ ಬದಲಾಗಿ ಸಿನಿಮಾ ಸ್ಟಾರ್ ಆಗಿ ಅವರ ಪ್ರೀತಿ ಪಾತ್ರರು ಹಾಗೂ ಅಭಿಮಾನಿಗಳಿಗೆ PSPK ಕಾಣಿಸ್ಕೊಳ್ತಾರೆ. ಬಿಗ್ ಅಪ್ಡೇಟ್ಸ್. ದೀಪಿಕಾ ಪಡ್ಕೋಣೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಂದೀಪ್ ರೆಡ್ಡಿ ವಂಗ ಹಾಗೂ ಪ್ರಭಾಸ್ ಕಾಂಬಿನೇಷನ್ ಅಲ್ಲಿ ಮೂಡಿ ಬರ್ತಾ ಇರುವಂತಹ ಸ್ಪಿರಿಟ್ ಸಿನಿಮಾದಿಂದ ಹೊರ ಬಂದಿದ್ದಾರೆ. ಈ ಬಗ್ಗೆ ಅವರು ಹೇಳಿಕೆ ನೀಡೋ ಮೂಲಕ ಕಾಂಟ್ರವರ್ಸಿಗೆ ನಾಂದಿ ಹಾಡಿ ಆ ಕಾಂಟ್ರವರ್ಸಿ ಮುಗಿದು ಸಿನಿಮಾಗೆ ಅನಿಮಲ್ ಖ್ಯಾತಿಯ ತೃಪ್ತಿ ದಿಮ್ರಿ ಇನ್ನಾಗಿದ್ದು ಕೂಡ ಗೊತ್ತು. ಇನ್ನು ಈಗ ದೀಪಿಕಾ ಪಡ್ಕೋಣೆ ಅವರ ವಿಚಾರಕ್ಕೆ ಬರೋದಾದ್ರೆ, ಅವರು ಮತ್ತೊಂದು ತೆಲುಗು ಸಿನಿಮಾ, ಅದರಲ್ಲೂ ಬಿಗ್ ಅಂಡ್ ಮೋಸ್ಟ್ ಅವೈಟೆಡ್ ಅಲ್ಲು ಅರ್ಜುನ್ ಹಾಗೂ ಅಟ್ಲಿ ಕಾಂಬಿನೇಷನ್ ನ ಸಿನಿಮಾದಲ್ಲಿ ಈಗ ನಾಯಕಿಯಾಗಿ ಆಯ್ಕೆ ಆಗಿದ್ದಾರೆ ಅನ್ನುವಂತಹ ಅಪ್ಡೇಟ್ ಸಿಕ್ಕಿದೆ. ಸಿನಿಮಾದಲ್ಲಿ ದೀಪಿಕಾ ಪಡ್ಕೋಣೆ ಪವರ್ಫುಲ್ ನಾಯಕಿಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದು ಸಿನಿಮಾ ತಂಡ ರಿಲೀಸ್ ಮಾಡಿರುವಂತಹ ವಿಡಿಯೋ ತುಣುಕನ್ನ ನೋಡಿ ಕನ್ಫರ್ಮ್ ಆಗಿದೆ. ಪಕ್ಕಾ ಆಕ್ಷನ್ ಸೂಪರ್ ಗರ್ಲ್ ಪಾತ್ರದಲ್ಲಿ ದೀಪಿಕಾ ಈ ಬಾರಿ ಕಾಣಿಸ್ಕೊಳ್ತಾ ಇದ್ದಾರೆ. ಟ್ರೈಲರ್ ಅಂಡ್ ಟೀಸರ್ ಅಪ್ಡೇಟ್ಸ್. ಸದಾ ಹೊಸತನಕ್ಕೆ ಹಾತೊರೆಯುವಂತಹ ಪರ್ಸನಾಲಿಟಿಗಳಲ್ಲಿ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟ ಹಾಗೂ ನಿರ್ದೇಶಕ ಆಗಿರುವಂತಹ ರಾಜ್ ಬಿ ಶೆಟ್ಟಿ ಕೂಡ ಒಬ್ರು. ಅದೇ ರೀತಿಲಿ ಅವರು ಪ್ರೆಸೆಂಟ್ ಮಾಡಿರುವಂತಹ ಛಾಯೆ ಎನ್ನುವಂತಹ ಶಾರ್ಟ್ ಫಿಲಂ ಈಗಾಗಲೇ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗಿ ಸಖತ್ ವೈರಲ್ ಆಗ್ತಾ ಇದೆ. ಕನ್ನಡದಲ್ಲಿ ಶಾರ್ಟ್ ಫಿಲ್ಮ್ಗಳು ಕೂಡ ಈ ರೀತಿ ಥೀಮ್ ನಲ್ಲಿ ಸಿದ್ಧ ಆಗ್ತಿರೋದು ನಮ್ಮ ಸ್ಮಾಲ್ ಸ್ಕ್ರೀನ್ ಕನ್ನಡ ಎಂಟರ್ಟೈನ್ಮೆಂಟ್ ಫೀಲ್ಡ್ ನ ಸ್ಟ್ಯಾಂಡರ್ಡ್ಸ್ ಅನ್ನ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಕರೆದೊಯ್ತಿದೆ ಅಂತ ಹೇಳ್ಬೋದು. ಒಂದ್ ವೇಳೆ ನೀವು ಛಾಯೆ ಕಿರುಚಿತ್ರವನ್ನ ನೋಡಿಲ್ಲ ಅಂದ್ರೆ ತಪ್ಪದೆ ಲೈಟರ್ ಬುದ್ಧ ಫಿಲ್ಮ್ಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಹೋಗಿ ನೋಡಿ. ನಿಮ್ ಸಮಯಕ್ಕೆ ಇದು ಮೋಸ ಮಾಡಲ್ಲ. ರಾಮ ರೇ ಹಾಗೂ ಒಂದಲ್ಲ ಎರಡಲ್ಲ ಸಿನಿಮಾದ ನಿರ್ದೇಶಕ ಸತ್ಯಪ್ರಕಾಶ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಿರುವಂತಹ X&Y ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಒಂದು ಯುನೀಕ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ. ಹೊಸ ಕಂಟೆಂಟ್ ರೀತಿಲೂ ಕೂಡ ಇದು ಕಾಣಿಸ್ಕೊಳ್ತಾ ಇದೆ. ನೀವೇನಾದ್ರೂ ಟೀಸರ್ ನೋಡಿಲ್ಲ ಅಂದ್ರೆ ನೋಡಿ, ಮಜಾ ಇದೆ. ರಿಲೀಸಸ್ ಬಗ್ಗೆ ಮಾತಾಡೋದಾದ್ರೆ, ಜೂನ್ 13ಕ್ಕೆ ನಮ್ಮ ಕನ್ನಡದಲ್ಲಿ ದೂತ್ ಪೇಡ ದಿಗಂತ್ ರವರ ಎಡಗೈಯೇ ಅಪಘಾತಕ್ಕೆ ಕಾರಣ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದರಲ್ಲೂ ಈ ಸಿನಿಮಾ ತಂಡ ಪ್ರಮೋಷನ್ಗಾಗಿ ಯಾವೆಲ್ಲ ರೀತಿಯಲ್ಲಿ ಸರ್ಕಸ್ ಮಾಡ್ತಿದ್ದಾರೆ ಅನ್ನೋದು ನಿಮ್ಮೆಲ್ಲರಿಗೂ ಕಾಣ್ತಾನೆ ಇದೆ. ಟ್ರೈಲರ್ ಕೂಡ ಇಂಪ್ರೆಸಿವ್ ಆಗಿ ಮೂಡ್ ಬಂದಿದೆ. ಸಿನಿಮಾ ಚೆನ್ನಾಗಿದ್ದಲ್ಲಿ ತಪ್ಪದೆ ನಿಮ್ಮ ಹತ್ತಿರದ ಫಿಲಂ ಥಿಯೇಟರ್ಗೆ ಹೋಗಿ ಫ್ಯಾಮಿಲಿ ಜೊತೆಗೆ ಸಿನಿಮಾವನ್ನ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಎಕ್ಸ್ಟ್ರಾಸ್ ಅಂಡ್ ಬಜ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಬಹುನಿರೀಕ್ಷಿತ ಸಿನಿಮಾ ಡೆವಿಲ್ ಸಿನಿಮಾದ ಟಾಕಿ ಪೋರ್ಷನ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ಸಿನಿಮಾದ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಅನ್ನ ಫಿಲಂ ಟೀಮ್ ಬಿಟ್ಕೊಟ್ಟಿಲ್ಲ. ಆದ್ರೆ ಬುಕ್ ಮೈ ಶೋ ನಲ್ಲಿ ಮಾತ್ರ ಫಿಲಂ ನಲ್ಲಿ ಯಾರೆಲ್ಲ ನಟಿಸ್ತಾರೆ ಎನ್ನುವಂತಹ ಮಾಹಿತಿಗಳನ್ನ ಈಗ ಸಿನಿಮಾ ತಂಡ ರಿವೀಲ್ ಮಾಡಿದೆ. ಸಿನಿಮಾದಲ್ಲಿ ಬಾಲಿವುಡ್ ನ ಖ್ಯಾತ ನಟ ಹಾಗೂ ನಿರ್ದೇಶಕ ಮಹೇಶ್ ಮಂಜ್ರೇಕರ್, ಕನ್ನಡದ ಶೋಭರಾಜ್, ಅಚ್ಚುತಣ್ಣ, ವಿನಯ್ ಗೌಡ, ಚಂದನ್ ಗೌಡ, ಕಾಮಿಡಿಯನ್ ಗಿಲ್ಲಿ ನಟ ಸೇರಿದಂತೆ ಸಾಕಷ್ಟು ಮಂದಿ ನಟಿಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಅಭಿಮಾನಿಗಳು ಇಷ್ಟಕ್ಕೆ ಖುಷಿ ಆಗ್ತಿದ್ದಾರೆ ಅಂದ್ರೆ ಇನ್ನು ಸಿನಿಮಾದ ರಿಯಲ್ ಅಪ್ಡೇಟ್ ಬಂತು ಅಂದ್ರೆ ಯಾವ ಲೆವೆಲ್ಗೆ ಖುಷಿ ಆಗ್ಬಿಡ ಅಲ್ವಾ. ಇತ್ತೀಚೆಗಷ್ಟೇ ರಿಲೀಸ್ ಆಗಿದ್ದ ಟೂರಿಸ್ಟ್ ಫ್ಯಾಮಿಲಿ ಸಿನಿಮಾದ ಬಗ್ಗೆ ಕಿಚ್ಚ ಸುದೀಪ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು.
ಇನ್ನು ಕಿಚ್ಚ ಸುದೀಪ್ ರವರ ಸಿನಿಮಾ ಹಾಗೂ ಸಿನಿಮಾ ಕೆರಿಯರ್ ವಿಚಾರಕ್ಕೆ ಬರೋದಾದ್ರೆ ಬಿಲ್ಲಾ ರಂಗ ಭಾಷಾ ಸಿನಿಮಾ ನಿಮ್ಮೆಲ್ಲರಿಗೂ ಗೊತ್ತೇ ಇರೋ ಹಾಗೆ ಶೂಟಿಂಗ್ ಹಂತದಲ್ಲಿದೆ. ಆದ್ರೆ ಅದರ ನಡುವಿನಲ್ಲಿ ಕಿಚ್ಚ ಮತ್ತೊಂದು ಬಿಗ್ ಸಿನಿಮಾಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇದೆ. ಎಸ್, ಈ ಸಿನಿಮಾನ ಜಿಯೋ ಸ್ಟುಡಿಯೋಸ್ ನಿರ್ಮಾಣ ಮಾಡ್ತಾ ಇದೆ ಅಂತ ತಿಳಿದು ಬಂದಿದ್ದು, ಮಲಯಾಳಂ ಚಿತ್ರರಂಗದ ಒಬ್ಬ ಬಿಗ್ ಡೈರೆಕ್ಟರ್ ಸಿನಿಮಾವನ್ನ ನಿರ್ದೇಶನ ಮಾಡೋದಕ್ಕೆ ಸಿದ್ಧವಾಗಿದ್ದಾರಂತೆ. ಒಂದ್ ವೇಳೆ ಇದು ನಿಜವಾಗಿದ್ದೇ ಹೌದಲ್ಲಿ ಖಂಡಿತವಾಗ್ಲೂ ಕಿಚ್ಚ ಸುದೀಪ್ ರವರ ಕೆರಿಯರ್ ನಲ್ಲಿ ಈ ಸಿನಿಮಾ ಒಂದು ಮೈಲಿಗಲ್ಲನ್ನ ಸೃಷ್ಟಿ ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಕರ್ನಾಟಕದಲ್ಲಿ ಕಮಲ್ ಹಾಸನ್ ರವರ ತಗ್ ಲೈಫ್ ಸಿನಿಮಾ ಕಾಂಟ್ರವರ್ಸಿ ಕಾರಣದಿಂದ ಸಿನಿಮಾ ರಿಲೀಸ್ ಆಗಿರ್ಲಿಲ್ಲ ಎನ್ನುವಂತಹ ಬೇಸರ ಆರಂಭದಲ್ಲಿ ಕೆಲವರಲ್ಲಿ ಇದ್ರೂ ಕೂಡ, ಸಿನಿಮಾ ಈಗ ರಿಲೀಸ್ ಆದ್ಮೇಲೆ ಕಂಡಿರುವಂತಹ ಡಿಸಾಸ್ಟರ್ ಫಲಿತಾಂಶದ ನಂತರ ಕರ್ನಾಟಕದ ವಿತರಕರು ಸಿನಿಮಾನ ಪರ್ಚೇಸ್ ಮಾಡಿ ರಿಲೀಸ್ ಮಾಡದೇ ಇದ್ದಿದ್ದೇ ಒಳ್ಳೇದಾಯ್ತು, ಪಾಪ ಅವ್ರ ದುಡ್ಡಾದ್ರೂ ಉಳಿತು ಅನ್ನುವಂತಹ ಭಾವನೆ ಕೂಡ ಬರ್ತಾ ಇದೆ. ಯಾಕಂದ್ರೆ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಫ್ಲಾಪ್ ಆಗಿದೆ. 4ನೇ ದಿನದ ಅಂತ್ಯಕ್ಕೆ ಕಾಂಟ್ರವರ್ಸಿ ಕಮಲ್ ಹಾಸನ್ ಅವರ ಈ ಸಿನಿಮಾ ಸರಿಸುಮಾರು 36 ಕೋಟಿ ರೂಪಾಯಿಗಳ ಆಸುಪಾಸಿನಲ್ಲಿ ಕಲೆಕ್ಷನ್ ಮಾಡಿದೆ. ಅದಕ್ಕೆ ಹೇಳೋದು, ನಾವೊಂದು ಬಯಸಿದ್ರೆ ದೈವ ಒಂದು ಬಯಸುತ್ತೆ ಅಂತ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾಷೆ ಬಗ್ಗೆ ಹಾಗೂ ನಮ್ಮ ಕನ್ನಡದ ನಟರ ಬಗ್ಗೆ ಲೂಸ್ ಟಾಕ್ ಮಾಡುವಂತಹ ಬೇರೆ ಭಾಷೆಯ ಸೆಲೆಬ್ರಿಟಿಗಳ ಸಂಖ್ಯೆ ಹೆಚ್ಚಾಗ್ತಿದೆ. ತೆಲುಗಿನ ಖ್ಯಾತ ಹಾಗೂ ಕಾಂಟ್ರವರ್ಷಿಯಲ್ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಕೂಡ ನಮ್ಮ ಕನ್ನಡದ ಲೆಜೆಂಡ್ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಅಣ್ಣವರು ಅಮಿತಾಬ್ ಬಚ್ಚನ್ ಅವರ ಸಿನಿಮಾಗಳನ್ನ ರೀಮೇಕ್ ಮಾಡ್ಕೊಂಡೇ ಮುಂದೆ ಬಂದ್ರು ಅನ್ನೋ ರೀತಿಯಲ್ಲಿ ರಾಮ್ ಗೋಪಾಲ್ ವರ್ಮಾ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇಂತಹ ಬಾಲಿಶವಾದ ಹೇಳಿಕೆಗೆ ರಿಯಾಕ್ಷನ್ ಕೊಡೋ ಅವಶ್ಯಕತೆನೇ ಇಲ್ಲ. ಕನ್ನಡ ಅಂದ್ರೆ ಅಣ್ಣವರು, ಅಣ್ಣವರು ಅಂದ್ರೆ ಕನ್ನಡ. ಅವ್ರ ಬಗ್ಗೆ RGB ಅಲ್ಲ. ಯಾರೇ ಹೇಳಿಕೆ ಕೊಟ್ಟರು ಕೂಡ ಅವರ ವ್ಯಕ್ತಿತ್ವಕ್ಕೆ ಯಾವುದೇ ಕುಂದು ಬರೋದಿಲ್ಲ. ಅಣ್ಣವರ ಬಗ್ಗೆ ಮಾತಾಡೋದು ಒಂದೇ, ಆಕಾಶಕ್ಕೆ ಒಗೆಯೋದು ಒಂದೇ ಅನ್ನೋ ರೀತಿಯಲ್ಲಿ ತಮ್ಮ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಾಲಿವುಡ್ ಚಿತ್ರರಂಗವನ್ನಾಗ್ಲಿ ಅಥವಾ ಭಾರತೀಯ ಚಿತ್ರರಂಗವನ್ನಾಗ್ಲಿ ಗ್ಲೋಬಲ್ ಲೆವೆಲ್ ಅಲ್ಲಿ ನಿಜವಾಗ್ಲೂ ರೆಪ್ರೆಸೆಂಟ್ ಮಾಡುವಂತಹ ಒಬ್ಬ ವ್ಯಕ್ತಿ ಅಂದ್ರೆ ಅದು ಶಾರುಖ್ ಖಾನ್. ಕಿಂಗ್ ಖಾನ್ ಭಾರತೀಯ ಚಿತ್ರರಂಗದಲ್ಲಿ ಮಾಡಿರುವಂತಹ ಸಾಧನೆಗಳನ್ನ ಹಾಗೂ ನೀಡಿರುವಂತಹ ಕೊಡುಗೆಗಳನ್ನ ಇಂಡಿಯನ್ ಸಿನಿಮಾ ಹಿಸ್ಟ್ರಿ ಕಾಲ ಕಾಲಕ್ಕೂ ನೆನ್ಪಿಟ್ಕೊಳ್ತಾ. ಇನ್ನು ಈಗ ಬಾಲಿವುಡ್ ನಲ್ಲಿ ಕೇಳಿ ಬರ್ತಿರುವಂತಹ ಗಾಳಿ ಸುದ್ದಿಯ ಪ್ರಕಾರ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನಲ್ಲಿ ಕೂಡ ಕಿಂಗ್ ಖಾನ್ ರವರ ಎಂಟ್ರಿ ಆಗೋದಕ್ಕೆ ಎಲ್ಲಾ ಮಾತುಕತೆಗಳು ನಡೀತಾ ಇದೆಯಂತೆ. ಇಂತಹ ಸುದ್ದಿಗಳು ಆಗಾಗ ಕೇಳಿ ಬರ್ತಾನೆ ಇರ್ತವೆ. ಇದು ಒಂದು ವೇಳೆ ನಿಜವಾಗಿದ್ದೇ ಹೌದಲ್ಲಿ ಭಾರತೀಯ ಬಿಗ್ ಸ್ಟಾರ್ ಸಿನಿಮಾ ಜಗತ್ತಿನ ಬಿಗ್ ಫ್ರಾಂಚೈಸಿಯಲ್ಲಿ ಸೂಪರ್ ಹೀರೋ ರೋಲ್ ಮಾಡೋದನ್ನ ನಾವು ಕಾಣಬಹುದಾಗಿದೆ. ಅದರಲ್ಲೂ ವಿಶೇಷವಾಗಿ MCU ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಅವೆಂಜರ್ಸ್ ಸಿನಿಮಾಗಳ ಲಿಸ್ಟ್ ರೆಡಿ ಆಗ್ತಾ ಇದ್ದು, ಶೂಟಿಂಗ್ ಕೂಡ ಪ್ರಾರಂಭವಾಗಿದೆ. ಅದರಲ್ಲಿ ಒಂದು ವೇಳೆ ಶಾರುಖ್ ಖಾನ್ ನಟಿಸ್ತಾ ಇದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸೆಲೆಬ್ರೇಷನ್ ಇಂಡಿಯನ್ ಫ್ಯಾನ್ಸ್ ಅಲ್ಲಿ ಇರುತ್ತೆ. ಕಾಲವೇ ಮೋಸಗಾರ ಸಿನಿಮಾ ಇದೇ ಜೂನ್ 20ಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಈ ಸಿನಿಮಾದಲ್ಲಿ ಭರತ್ ಸಾಗರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸಿನಿಮಾದ ಬಗ್ಗೆ ರಿಲೀಸ್ ಆಗಿರುವಂತಹ ಕಂಟೆಂಟ್ ನಲ್ಲಿ ಭರತ್ ಸಾಗರ್ ಅವರ ಪರ್ಫಾರ್ಮೆನ್ಸ್ ಸಾಕಷ್ಟು ಪ್ರಾಮಿಸಿಂಗ್ ಆಗಿದೆ. ಹೊಸ ಪ್ರತಿಭೆಗಳು ಸಿನಿಮಾದಲ್ಲಿ ಇತ್ತೀಚಿನ ದಿನಗಳಲ್ಲಿ ತಮ್ಮ ಲುಕ್ ಹಾಗೂ ಫಿಸಿಕ್ ಮೂಲಕ ಮಾತ್ರ ಎಲ್ಲರನ್ನ ಇಂಪ್ರೆಸ್ ಮಾಡುವಂತಹ ತಯಾರಿಯಲ್ಲಿರುವಂತಹ ಸಂದರ್ಭದಲ್ಲಿ ಭರತ್ ಸಾಗರ್ ತಮ್ಮ ಪ್ರಾಮಿಸಿಂಗ್ ಎನ್ನುವಂತಹ ಪರ್ಫಾರ್ಮೆನ್ಸ್ ಅನ್ನ ಈಗ ಬಿಟ್ಟಿರುವಂತಹ ಸಿನಿಮಾ ಗ್ಲಿಮ್ಸ್ ಗಳಲ್ಲಿ ಕಾಣಬಹುದಾಗಿದೆ. ಇದಾಗಿತ್ತು ಈ ವಾರದ ಇಂಡಸ್ಟ್ರಿ ಅಪ್ಡೇಟ್ಸ್. ಮುಂದಿನ ವಾರದ ಕತೆ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್, ಮನು.